ಹಿಂದ್ಗಡೆ ಸೀಟ್ ಕುತ್ಕೊಂಡಿದ್ದಾನಲ್ಲ ಅವನು ಸತೀಶ ಅಂತ. ಮಂಡ್ಯದ ಪಕ್ಕ ಇರೋ ಒಂದು ಚಿಕ್ಕ ಹಳ್ಳಿಯಿಂದ ಓದಿ ಏನೋ ಸಾಧಿಸಬೇಕಂತ ಸಿಲಿಕಾನ್ ಸಿಟಿಗೆ ಬಂದಿದ್ದಾನೆ. ಇವನು ಮುಂದೆ ಏನಾಗ್ತಾನೋ ನೋಡೋಣ. ಇಲ್ಲಿ ವಾಹನ ಚಾಲನೆ ಮಾಡ್ತಿದ್ದಾನಲ್ಲ ಇವನು ಬಾಲು. ಇವನು ಮಿಡ್ಲ್ ಕ್ಲಾಸ್ ಆದ್ರೂ ಹುಟ್ಟಿ ಬೆಳೆದಿರೋದು ಬೆಂಗಳೂರಲ್ಲಿ. ಆದ್ರಿಂದ ಇಲ್ಲಿರುವ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಕಲ್ಚರ್ ಎರಡನ್ನೂ ಅರಿದು ಕುಡಿದಿದ್ದಾನೆ. ದೊಡ್ಡವರು ಹೇಳ್ದಂಗೆ 17 ವಯಸ್ಸಿನಲ್ಲಿ ಹುಡುಗರು ಟೈಮ್ ಸರಿಯಾಗಿ ಏನೇನ್ ಮಾಡ್ಬೇಕು ಅದು ಮಾಡಲ್ಲ, ಆದ್ರೆ ಅವರಿಗೆ ಟೈಮ್ ಸರಿಯಾಗಿ ಏನೇನ್ ಆಗ್ಬೇಕು ಅದು ಆಗ್ಬಿಡುತ್ತೆ. ಅದೇ ರೀತಿ ನಮ್ ಬಾಲುಗೆ ಲವ್ ಆಗಿದೆ. Excuse me. I love you. ಲವ್ ವಿಷಯ ಸೈಡಿಗೆ ಬಿಡಿ. ಫಸ್ಟ್ ಆಫ್ ಆಲ್ ನಾನು ಯಾರು ಗೊತ್ತಾ? ನಾನು ನಿನ್ನ ಏನು ನೋಡಿ ಪ್ರೀತಿ ಮಾಡಬೇಕು? ನಾನು ಕುಡಿಯೋ ಒಂದು ಕಾಫಿ ದುಡ್ಡಲ್ಲಿ ನೀನು ಇಡೀ ದಿನ ಊಟ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಿನ್ನ ಹತ್ರ ಏನಿದೆ? ದುಡ್ಡು ಇದೆಯಾ? ಕಾರ್ ಇದೆಯಾ? ಇದೆಲ್ಲ ಸಂಪಾದನೆ ಮಾಡ್ಕೊಂಡು ರಿಚ್ ಆಗ್ಬಾ, ಆಗ ಲವ್ ಮಾಡ್ತೀನಿ. ಅವಳಾರ ನೀನ್ ಲವ್ ಮಾಡಲ್ಲ ಅಂತ ಕೈ ಕೊಟ್ಟೋದ್ರೆ ನೀ ಇನ್ನು ಪ್ರಪೋಸ್ ಮಾಡಿದಾರೆ ಈಗ ಅವಳಿನ್ನು ನೀನ್ ಲವ್ ಮಾಡಿಲ್ಲ. ನೀನ್ ಹೆಂಗಂದ್ರೆ 5-6 ವರ್ಷ ಲವ್ ಮಾಡ್ರಿ ಇನ್ನಂಗ ಆಡ್ಬೇಕಪ್ಪ. ಇಲ್ಲಿ ನೋಡಲಿ, ಫಸ್ಟ್ ಓದಿ ಒಳ್ಳೆ ಕೆಲ್ಸ ತಮ್ಮದ್ ನೋಡು. ಇಂತರ 1000 ಹುಡುಗಿಯರು ನಿನ್ನಿಂದ ಬರ್ತಾರೆ. ಎದ್ದಳಲಿ, ಎದ್ದಳ, ನೀನ್ ಎದ್ದಳ ಮೇಲೆ. ಹಲೋ, ಯಾವಾಗ? ಏನಾಯ್ತಲ್ಲ? ಅವನಿಗೆ ತುಂಬಾ ಸೀರಿಯಸ್ ಆಗಿಬಿಟ್ಟಿದೆ ಕಣ್ಣ. ಡಾಕ್ಟರ್ ಬರ್ತಾ ಇದ್ರೆ ಕೇಳು. ನೋಡಿ, ನಿಮ್ಮ ತಾಯಿಗೆ ಫುಲ್ ಸೀರಿಯಸ್ ಆಗಿದೆ. 6 ಲಕ್ಷ ಖರ್ಚಾಗುತ್ತೆ. ನಾಳೆ ಒಳಗಡೆ ಆಪರೇಷನ್ ಮಾಡಿ. ನಿಮ್ಮ ಮಾವಾಗ ಯಾರಿಗೋ ಫೋನ್ ಮಾಡ್ತೀನಿ ಅಂದಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳು. ಹಲೋ ಹಲೋ ಮಾವ, ಎಲ್ಲಿದೆ ಮಾವ? ನೀನು ಅವ್ರಿಗೆ ಫೋನ್ ಮಾಡಿ ಹೇಳಿರು ಮಾವ, ನಾನು ಹೋಗಿ ದುಡ್ಡು ಇಸ್ಕೊಂತೀನಿ. ನಾಳೆ ಬೆಳಗ್ಗೆ ನೀನು ಬಂದ್ಬಿಡು ಮಾವ. ಓಕೆ ಮಾವ, ಸರಿ ಮಾವ. ಲವ್ ವಿಷಯ ಸೈಡಿಗೆ ಬಿಡಿ. ಫಸ್ಟ್ ಆಫ್ ಆಲ್ ನಾನು ಯಾರು ಗೊತ್ತಾ? ನಾನು ನಿನ್ನ ಏನು ನೋಡಿ ಪ್ರೀತಿ ಮಾಡಬೇಕು? ನಾನು ಕುಡಿಯೋ ಒಂದು ಕಾಫಿ ದುಡ್ಡಲ್ಲಿ ನೀನು ಇಡೀ ದಿನ ಊಟ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಿನ್ನ ಹತ್ರ ಏನಿದೆ? ದುಡ್ಡು ಇದೆಯಾ? ಕಾರ್ ಇದೆಯಾ? ಇದೆಲ್ಲ ಸಂಪಾದನೆ ಮಾಡ್ಕೊಂಡು ರಿಚ್ ಆಗ್ಬಾ, ಆಗ ಲವ್ ಮಾಡ್ತೀನಿ. ಹೌದು, ನನ್ನ ಹುಡುಗಿ ದುಡ್ಡು ಸಂಪಾದನೆ ಮಾಡ್ಕೊಂಬ ಅಂತ ಹೇಳಿದ್ರು. ಈ ದುಡ್ಡು ತಗೊಂಡೋಗಿ ಅವಳಿಗೆ ಕೊಟ್ರೆ ಅವಳು ನನ್ನ ಲವ್ ಮಾಡ್ಬೋದಲ್ವಾ? ಬಾಲು, ಮೂರ್ಖನಂಗೆ ಯೋಚನೆ ಮಾಡ್ಬೇಡ. ನೀನೀಗ ತಗೊಂಡೋಗ್ತಾ ಇರೋ ದುಡ್ಡು ನಿನ್ನ ಸ್ನೇಹಿತನ ತಾಯಿ ಪ್ರಾಣ ಉಳಿಸೋಕೆ ಬೇಕೇ ಬೇಕು. ನೀನ್ ಮಾಡ್ತಾ ಇರೋದು ತಪ್ಪಲ್ವಾ? ಈಗ ಆಸ್ಪತ್ರೆಯಲ್ಲಿರೋದು ನನ್ನ ಸ್ನೇಹಿತನ ತಾಯಿ, ನನ್ನ ತಾಯಿ ಅಲ್ಲ. ಒಂದ್ ವೇಳೆ ಈ ದುಡ್ಡಿಲ್ಲ ಅಂದ್ರೂ ಅವ್ರ ತಾಯಿನ ಉಳಿಸ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಆದ್ರೆ ನನ್ನ ಪ್ರೀತಿಯನ್ನು ಉಳಿಸ್ಕೊಳ್ಳೋಕೆ ಈ ದುಡ್ಡು ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಯಾರು ಬೇಕಾದ್ರೂ ಸಾಯಿಸ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನ ಸ್ನೇಹಿತನ ತಾಯಿ ಬೇರೆ, ನಿನ್ನ ತಾಯಿ ಬೇರೆನಾ? ಒಂದ್ ವೇಳೆ ನಿನ್ ತಾಯಿನ ಈ ಪರಿಸ್ಥಿತಿಯಲ್ಲಿ ಇದ್ರೆ, ನಿನ್ ಫ್ರೆಂಡ್ ನಿನ್ಗೆ ದ್ರೋಹ ಮಾಡಿದ್ರೆ ನಿನ್ಗೇನಿಸ್ತಾ ಇತ್ತು? ನಿನ್ ಫ್ರೆಂಡ್ ತಾಯಿ ಶವದ ಮೇಲೆ ನಿನ್ ಪ್ರೀತಿಯ ತಾಜ್ ಮಹಲ್ ಕಟ್ತೀಯಾ? ಇದು ಮೋಸ ಮಾಡ್ದಂಗಾಗಲ್ವಾ? ಮೋಸ. ಇಡೀ ಪ್ರಪಂಚ ರನ್ ಆಗ್ತಾ ಇರೋದೇ ಮೋಸ ಅನ್ನೋ ವಯಸ್ಸಿನಿಂದ. ಇಡೀ ಪ್ರಪಂಚನೇ ಒಂದು ಕಂಪ್ಯೂಟರ್ ಅನ್ಕೊಂಡ್ರೆ, ಕಂಪ್ಯೂಟರ್ ಅಲ್ಲಿ ಯಾವ ರೀತಿ ವೈರಸ್ ತುಂಬಿಕೊಳ್ಳುತ್ತೋ ಆ ರೀತಿ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಮೋಸ ಅನ್ನೋ ವೈರಸ್ ತುಂಬಿಕೊಂಡಿದೆ. ಮನುಷ್ಯ ಏನೋ ಕಂಪ್ಯೂಟರ್ನಲ್ಲಿರೋ ವೈರಸ್ ಡಿಲೀಟ್ ಮಾಡೋಕೆ ಆಂಟಿವೈರಸ್ ಕಂಡಿಡ್ತಾರೆ. ಆದ್ರೆ ಪ್ರಪಂಚದಲ್ಲಿರೋ ಮೋಸ ಅನ್ನೋ ವೈರಸ್ ನ ಡಿಲೀಟ್ ಮಾಡೋಕೆ ಇನ್ನೂ ಯಾವ ಆಂಟಿವೈರಸ್ ತಯಾರಾಗಿಲ್ಲ. ನೀನ್ ಯಾವ್ದು ಇಂಪಾರ್ಟೆಂಟೋ ಅದನ್ನೇ ಮಾಡು. ಯೋಚನೆ ಮಾಡು ಬಾಲು, ಯೋಚನೆ ಮಾಡು. ನಮ್ ತಾಯಿಗೆ ಆಪರೇಷನ್ ಮಾಡಿ ಸರ್. ದುಡ್ಡಲ್ಲಿ ಫಸ್ಟ್ ಹೋಗಿ ಟ್ಯಾಬ್ಲೆಟ್ ತಗೊಂಬನ್ನಿ. ಈಗ ಹೋಗಿ ಲೆಫ್ಟ್ ತಗೊಳ್ಳಿ.
ನಾನು ಹೋಗ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ಮಾತ್ರ ತಗೊಂಡ್ಬರ್ತೀನಿ, ನೀನು ಹೋಗಿ ದುಡ್ಡು ಕಟ್ಬಿಡು. ಸರ್ ಮಾತ್ರೆ ತಗೊಂಬಂದ್ರೆ ನಮ್ಮ ತಾಯಿಗೆ ಆಪರೇಷನ್ ಮಾಡ್ಬಿಡಿ ಸರ್. ದುಡ್ಡು ಯಾಕೆ ಕಟ್ಟಿದ್ದೀರಿ? ನಿಮ್ಮ ಫ್ರೆಂಡ್ ದುಡ್ಡು ಕಟ್ಟಿಲ್ಲ, ಅಲ್ಲಿ ಕೂತ್ಕೊಂಡಿದ್ದು ಹೊರಗಡೆ ಎದ್ದು ಹೊರಟೋದ. ಸರ್ ನನ್ನ ಫ್ರೆಂಡ್ ಇವಾಗಿನ ಕಟ್ಟಿದ್ನಲ್ಲ ಫೋನ್ ಮಾಡ್ಬೇಕಾದ್ರೆ ಕೇಳ್ಕೊಳ್ಳಿ ನಿಮ್ಮ ಫ್ರೆಂಡ್ನ. ಈಗ ದುಡ್ಡು ಕಟ್ಟಿದ್ರೆ ಆಪರೇಷನ್ ಮಾಡ್ತೀವಿ, ಇಲ್ಲ ಅಂದ್ರೆ ಆಗಲ್ಲ. ಓಕೆನಾ? ಇದೇನೋ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹಲೋ ಡಿಯರ್, ಎಲ್ಲಿದ್ಯಾ? ದುಡ್ಡು ಸಿಕ್ಕಿದೆ, ಬರ್ತಿದ್ದೀನಿ. ಎಲ್ಲಿ? ರಿಜೆಕ್ಟ್ ಮಾಡಿದ್ದು ದುಡ್ಗೋಸ್ಕರ ಅಲ್ಲ, ನಿನ್ನ ಲವ್ ಟೆಸ್ಟ್ ಮಾಡೋದಕ್ಕೆ. ಈಗ ದುಡ್ಡು ತಗೊಂಡ್ ಬಾ, ನಾನು ಬರ್ತೀನಿ. ಲವ್ ಯು ಟು ಡಿಯರ್, ಬಾಯ್. ದುಡ್ಡಲ್ಲಿ ಇಲ್ಲಿದೆ. ನಿನ್ನ ಹತ್ರ ಇದ್ರೆ ಹಾಳು ಮಾಡ್ತೀಯಾ? ನನ್ಗೆ ಕೊಡು. ಏನು ಆರ್ಡರ್ ಮಾಡಲಿ? 1 ಸೆಕೆಂಡ್. ಏನ್ ತಗೊಳ್ತೀಯಾ? ನಿನ್ನಿಷ್ಟ. ಬ್ಲ್ಯಾಕ್ ಕರೆಂಟ್. ಓಕೆ. ಹಲೋ, ಹಾಯ್. ಯಾರು? ನನ್ನ ಫ್ರೆಂಡಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಅವನ್ನೆಲ್ಲ ಹೊರಗಡೆ ಹೋಗಿದ್ದೀನಿ ಸರ್. ಅವ್ನು ಬಂದ ತಕ್ಷಣ ದುಡ್ಡು ಕಟ್ಬಿಡ್ತೀನಿ. ಅವ್ನು ಬಂದಿಲ್ಲ, ನಮ್ಮ ಮಾವ ಬಂದು ಕಟ್ತಾರೆ ಸರ್. ಪ್ಲೀಸ್ ಆಪರೇಷನ್ ಮಾಡಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್. ಇಲ್ಲ ರೀ, ಎದ್ದೇಳಿ ಸರ್. ನಿಮ್ಮ ತಾಯಿಯವರು ಕೊನೆ ಉಸಿರು ಹಿಡಿದಿದ್ದಾರೆ, ಹೋಗಿ ನೋಡ್ಕೊಳ್ಳಿ. ಸರ್ ಏನು ಹೇಳ್ತಾ ಇದ್ದಾರೆ? ಯಾವುದೇ ಪ್ರಯತ್ನ ಮಾಡಿಲ್ಲ, ಹೋಗಿ ನೋಡ್ಕೊಳ್ಳಿ. ಯಾಕೋ ಬಾಲು ಹೇಳ್ತೀಯಾ? ಹೋಯ್ತು, ನಾನು ಯಾರಿಗೋಸ್ಕರ ಕನ್ಸು ಕಟ್ಕೊಂಡಿದ್ನೋ ಅವಳೇ ನನ್ನ ಕನ್ಸನ್ನ ಕೊಳ್ಳಿ ಇಟ್ಬಿಟ್ಟು ಹೊಟ್ಟೋದ್ಲು. ನನ್ನ ಹುಡುಗಿನೇ ನನಗೆ ಮೋಸ ಮಾಡ್ಬಿಟ್ಲು. ಮೋಸ? ನಿನ್ ಫ್ರೆಂಡ್ ತಾಯಿನ ಕೊಂದು ದುಡ್ಡು ತಗೊಂಬಂದಾಗ ನೀನು ಮೋಸ ಮಾಡ್ದೆ ಅನ್ಸ್ಲಿಲ್ವಾ? ಅದೇ ನಿನ್ನ ಲವರ್ ದುಡ್ಡು ತಗೊಂಡೋದಾಗ ನಿನ್ಗೆ ಮೋಸ ಅನ್ಸ್ಲು. ಸ್ನೇಹಿತನ ತಾಯಿಲಿ ಬಿತ್ತಿದ ಮೋಸ ಅನ್ನೋ ಬೀಜ ಈಗ ನಿನ್ನ ಗೆಳತಿಯ ರೂಪದಲ್ಲಿ ಮೊಳಕೆ ಆಗಿದೆ ಬಾಲು. ಇದಿನ್ನೂ ಪ್ರಾರಂಭ ಬಾಲು, ಮುಂದೆ ಇದೇ ಮೊಳಕೆ ದೊಡ್ಡ ಮರ ಆಗಿ ಕೊಡೋದನ್ನು ನೀನು ಅನುಭವಿಸಲೇಬೇಕು ಬಾಲು, ಅನುಭವಿಸಲೇಬೇಕು. ಹೌದು, ನಾನು ನನ್ನ ಫ್ರೆಂಡ್ಗೆ ಮೋಸ ಮಾಡಿದೆ. ನಾನೀಗ ಬದಲಾಗಿ ಒಳ್ಳೆ ರೀತಿಯಲ್ಲಿ ಬದುಕೋಣ ಅಂದ್ರೂ ನಾನು ನನ್ನ ಫ್ರೆಂಡ್ಗೆ ಮಾಡಿದ ಮೋಸ ನನ್ನ ಕಾಡುತ್ತಲೇ ಇರುತ್ತೆ. ಆ ನರಕನ್ನ ಅನುಭವಿಸೋ ಶಕ್ತಿ ನನಗೆ. ಬಾಲು ಜೀವನದಲ್ಲಿ ಇಷ್ಟೆಲ್ಲ ಅನಾಹುತ ಆಗಿ ಕಾರಣ ಅವನು ತೆಗೆದುಕೊಂಡ ನಿರ್ಧಾರಕ್ಕೆ ಬುನಾದಿಯಾದ ನಕಾರಾತ್ಮಕ ಯೋಚನೆಗಳು. ಆದ್ದರಿಂದ ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ನಿಮ್ಮ ಯೋಚನೆಗಳ ಬಗ್ಗೆ ಎಚ್ಚರವಿರುತ್ತೆ.